ಬೆಂಗಳೂರಿನಿಂದ ತುಮಕೂರು ಕಡೆ ಚಲಿಸುತ್ತಿದ್ದ ಕಾರ್ಗೆ ಲಾರಿಯೊಂದು ಚಮಕ್ ನೀಡಿದ ಪರಿಣಾಮ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಡೆದ ಅಪಘಾತದಲ್ಲಿ ಕಾರಿನಲ್ಲಿದ್ದ 3 ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ತುಮಕೂರಿನ ಸಂಬಂಧಿಗಳ ಮನೆಯಲ್ಲಿ ನಾಮಕರಣ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಬೆಂಗಳೂರಿನ ಮಲ್ಲೇಶ್ವರಂ ಮೂಲದ 2 ಮಹಿಳೆಯರು, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮತ್ತಿಬ್ಬರು ಮಕ್ಕಳು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿ ಅಪಘಾತ ಸಂಭವಿಸಿದೆ. 10:35 to 10:40 ಒಳಗಡೆ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಸೆಲೆರೋ ವೆಹಿಕಲ್, ಅವರು ಮಲ್ಲೇಶ್ವರಂ ಅಲ್ಲಿರುವಂಥ ವಾಸಿಗಳು ಟುವರ್ಡ್ಸ್ ತುಮಕೂರಲ್ಲಿ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಫ್ಯಾಮಿಲಿ ಆಫ್ 5 ಪೀಪಲ್, ಅಂದರೆ 2 ಹಸ್ಬೆಂಡ್ ವೈಫು, ಅವ್ರ ಮಗಳು ಮತ್ತು 2 ಮೊಮ್ಮಕ್ಕಳಿದ್ದಾರೆ ಅವ್ರಿಗೆ. ಅದು ಹೋಗುವಂಥ ಒಂದು ವಾಹನ, ಇದು ಒಂದು ಹೈವೇ ಎಕ್ಸ್ಪ್ರೆಸ್ 6 ಲೇನ್ ಇದೆ, ಅಲ್ಲಿಂದ ಮರ್ಜ್ ಆಗಿ ಕೆಳಗಡೆ ಇಲ್ಲಿ ಬಂದಾಗ ಅದು 2 ಲೇನ್ವರೆಗೆ ಆಗುತ್ತೆ. ಅದು ಸ್ವಲ್ಪ ಜಡ್ಜ್ಮೆಂಟ್ ಆಗದೇ ಇರ್ಬೋದು ಅಂತ ಅನಿಸ್ತಾ ಇದೆ. ಪ್ಲಸ್ ಇವ್ರು ಯಾರು ಒಳಗಡೆ ಕೂತಿದ್ರು, ಡ್ರೈವಿಂಗ್ ಮಾಡ್ತಾ ಇದ್ರು, ಅವ್ರದ್ದು ಒಂದು ಸ್ವಲ್ಪ ಏನೋ ಅಟೆನ್ಷನ್ ಇದು ಆಗಿರ್ಬೇಕಂತ ಅನ್ಸ್ಕೊತಾ ಇದ್ದೀವಿ. ಇದು ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ, ಅವರೇ ಹೋಗ್ಬಿಟ್ಟು ಇದಕ್ಕೆ ಗೋಡೆಗೆ ಗುದ್ದಿದ್ದಾರೆ ಚಿಕ್ಕ ಬ್ರಿಡ್ಜ್ ಹತ್ರ. ಇಮಿಡಿಯೇಟ್ ಆಗಿ ಅವರ ಪಕ್ಕ ಕೂತಿರುವಂಥ ಅವರ ಹೆಂಡತಿ ಮತ್ತು ಹಿಂದೆ ಕೂತಿರುವಂಥ ಅವ್ರ ಮಗಳು ಸ್ಪಾಟ್ ಡೆತ್ ಆಗಿಬಿಟ್ಟಿದೆ. ಡ್ರೈವಿಂಗ್ ಯಾರು ಮಾಡ್ತಾ ಇದ್ರು ಅವರು 60 year old ಇದ್ದಾರೆ, ಅವರು ಕೂಡ ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ. ಅವರಿಗೆ ಸ್ಪರ್ಶ ಹಾಸ್ಪಿಟಲ್ಗೆ ಫರ್ದರ್ ಟ್ರೀಟ್ಮೆಂಟ್ ನಾವು ಕಳಿಸಿದ್ದೀವಿ. ಕಾರು ಚಾಲಕ ಗೋಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, 60 ವರ್ಷದ ಗೋಪಾಲ್, 55 ವರ್ಷದ ಶಶಿಕಲಾ, 35 ವರ್ಷದ ದೀಪಿಕಾ ಮೃತರು ಎಂದು ಗುರುತಿಸಲಾಗಿದೆ. ಮೃತರು ತಂದೆ, ತಾಯಿ, ಮಗಳು ಎನ್ನಲಾಗಿದ್ದು, ಈ ಅಪಘಾತದಿಂದ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.